ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೆ, ಅಪ್ಪ ಹಿಂಗೆ ಯಾವಾಗ ಸಿರೋದಿದೆ? ನಾವು ಯಾವಾಗ ಕರ್ಕೊಂಡು ಹೋಗ್ಬೋದು? ಅವರು ನಮ್ಮ ಅಬ್ಸರ್ವೇಷನ್ನಲ್ಲಿ ಇರಬೇಕಾಗುತ್ತೆ. ಮತ್ತೇನಾರ ಫಿಟ್ಸ್ ಬರುತ್ತಾ ನೋಡಬೇಕಾಗುತ್ತೆ. ಸೆಡೆಟಿವ್ಸ್ ಕೊಟ್ಟಿದ್ದೀವಿ, ನಾಳೆವರೆಗೂ ನೋಡಬೇಕಾಗುತ್ತೆ. ಎವ್ರಿ ಅವರು ನಿಮ್ಗೆ ರಿಪೋರ್ಟ್ ಕೊಡ್ತಾ ಇರ್ತೀವಿ. ಮುಗಿಸಿ ಅವನ್ನ ಮನೆ ಕರ್ಕೊಂಡು ಹೋಗು. ಬೇಡ ಬೇಡ, ನಾನು ಇಲ್ಲೇ ಇರ್ತೀನಿ. ಅಬ್ಬ, ಡಾಕ್ಟ್ರ್ ಹೇಳಿದ್ ಕೇಳಿಸ್ಕೊಂಡೆ ತಾನೆ, ಬೆಳಗ್ಗೆ ಗಂಟೆ ಇಲ್ಲೇ ಇರಬೇಕಾಯ್ತದೆ. ನೀನು ಮನೆಗೆ ಹೋಗಿರವ, ನಾ ಇಲ್ಲಿರ್ತೀನಿ. ಸರಿ, ಫೋನ್ ಮಾಡ್ತಾ ಇರು. ಸರಿ ಅವ, ಹುಷಾರ. ನಡೀರ್ಲಾ? ಓಹೋ, ಏನಕ್ಕ ಅವ್ವ ಇರ್ಲಿಲ್ಲ ಅಂತ ಅವ್ವನ್ ಮಿಸ್ ಮಾಡ್ಕೋತಿದ್ದೆ, ಈಗ ಭಾವ ಇಲ್ವಲ್ಲ ಅಂತ ಅವ್ರ ಫೋಟೋ ನೋಡ್ತಿದ್ಯಾ? ಹಂಗೇನೂ ಇಲ್ಲ. ಸರಿ ಆಯ್ತು, ನನ್ನನ್ನ ಡಿಸ್ಟರ್ಬ್ ಮಾಡಲ್ಲ. ಬೇಕಿದ್ರೆ ಭಾವಂಗ್ ಫೋನ್ ಮಾಡ್ಬಿಟ್ಟು ನಿನಗೆ ವಿಡಿಯೋ ಕಾಲ್ ಮಾಡಕ್ ಹೇಳ್ತೀನಿ. ನೀನು ಸುಮ್ಕಿದ್ರೆ ಸಾಕು, ಸುಮ್ಮನೆ ಏನೋ ಎಡ್ವಟ್ ಮಾಡಬೇಡ. ಎಡ್ಬಟ್ಟ? ಏನಕ್ಕ, ನನಗೆ ಸಪೋರ್ಟ್ ಮಾಡ್ಕೊಂಬಂದ್ರೆ ಹೀಗಂತೀಯಲ್ಲ? ನೀನು ಭಾವನ್ನ ಪ್ರೀತಿಸ್ಬೇಕಾದ್ರೆ ಅವ್ರ ಹತ್ರ ಮಾತಾಡೋಕ್ಕಾಗದೆ ಮೆಸ್ಸಲ್ಲಿ ಹೀಗೆ ಕುತ್ಕೊಂಡು ಅವ್ರು ಯಾವಾಗ ಮೆಸ್ಸಿಗೆ ಬರ್ತಾರೆ, ಅವ್ರ ಹತ್ರ ಯಾವಾಗ ಮಾತಾಡೋದು ಅಂತ ಹೀಗೆ ಒದ್ದಾಡ್ತಿದ್ದೆ. ಮದುವೆ ಆದ್ಮೇಲೂ ಹೀಗೆ ಆದ್ರೆ ಹೇಗೆ ಹೇಳು? ಅಕ್ಕ, ನಾನು ಹೇಳೋದು ಸ್ವಲ್ಪ ಕೇಳು. ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ? ಯಾರು ಎಕ್ಸಾಂಪಲ್ ಕೊಡ್ಲಿ? ಹಾ, ಈಗ ಸ್ನೇಹಕ್ಕನೇ ನೋಡು. ಸ್ನೇಹಕ್ಕ ಒಂದು ಫೋನ್ ಮಾಡಿದ್ರೆ ಸಾಕು, ಶ್ರೀ ಭಾವ ಎಲ್ಲೇ ಇದ್ರು ಥಟ್ ಅಂತ ಸ್ನೇಹಕ್ಕನ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅಷ್ಟು ಭಯ ಇಟ್ಟಿದ್ದಾಳೆ ಸ್ನೇಹಕ್ಕ. ಹಾಗೆ ನೀನು ಭಾವನ ಕಂಟ್ರೋಲಿಗೆ ತಗೋಬೇಕು. ಸುಮಾ, ಈ ವಯಸ್ಸಿನಾಗ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡೋದು ಸುಲಭ, ಮದುವೆ ಆದ್ಮೇಲೆ ಗೊತ್ತಾಯ್ತದೆ. ಯಾಕಕ್ಕ ಇಷ್ಟೊಂದು ಗುರ್ರ ಅನ್ಕೊಂಡು ಮಾತಾಡ್ತಿದ್ಯಾ? ಅಕ್ಕ, ಈ ಬುಕ್ ನೋಡು, ನಿನಗೆ ನೆನ್ಪಿದ್ಯಾ? ಇದು ನನ್ನ 5ನೇ ಕ್ಲಾಸಿನ ನೋಟ್ಸು, ನೀನು ನನಗೆ ಬರ್ಕೊಟ್ಟಿರೋದು. ಇದು ನನ್ನ ಫ್ರೆಂಡ್ಸ್ ಕೊಟ್ಟಿರೋ ಗ್ರೀಟಿಂಗ್ಸು. ಈ ಗೊಂಬೆ ಇದೆಲ್ಲ ನಾನು ಇರೋ ಕಡೆನೇ ಇಟ್ಕೋಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು, ಇದನ್ನೆಲ್ಲ ನಿಮ್ಮ ಮನೆಗೆ ತರೋಕ್ಕಾಗಲ್ಲ. ನನ್ನ ಕಾಲೇಜ್ ಇಲ್ಲೇ ಎಲ್ಲಾದರೂ ಹತ್ರದಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಬಿಡು, ನೀನು ನನ್ನ ಮಾತು ಕೇಳಿಸ್ಕೊಳ್ಳೋ ಮೂಡಲ್ಲಿಲ್ಲ ಅಂತ ಗೊತ್ತಾಯ್ತು. ನೀನು ಭಾವನ್ ಫೋಟೋ ನೋಡಿಕೊಂಡು ಹಳೆ ಕಾಲದ ಹೀರೋಯಿನ್ ಥರ ಕೂತಿರು. ಅಕ್ಕ, ಹುಷಾರಾಗಿದ್ದೀರ ತಾನೇ? ಇಲ್ಲ, ಯಾಕೋ ಒಂಥರ ಸುಸ್ತಾಗ್ತಿದೆ. ಅಪ್ಪವ್ರಿಗೆ ಹಿಂಗಾಗಿದೆ ಅನ್ನೋ ಚಿಂತೆ ಅಲ್ವಾ? ಬೆಳಗಿಂದ ಏನೂ ತಿಂದಿಲ್ಲ, ನಾನು ತಿನ್ನಕ್ಕೆ ತಗೊಂಬರ್ತೀನಿ. ಬೇಡ, ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಬಂದು ಊಟ ಮಾಡ್ತೀನಿ. ನೀನು ಹೋಗು. ತಾಯಿ ಚಾಮುಂಡವ್ವ, ನನ್ನ ಮಕ್ಕಳು ಭಾಳ ಚಂದಾಕಿರ್ಬೇಕು ಅಂತ ನಿಂಗೆ ಅರಕೆ ಹೊತ್ಕೊಂಡು ತಪ್ಪದೆ ಪಾಲಿಸಿವ್ ನಿಕ್ಕಣವ್ವ. ನನ್ನ ಆಸೆ ಇಟಯ್ಯ, ನನ್ನ ಮಕ್ಕಳು ಚೆಂದಾಗಿ ಬಾಳಿ ಬದುಕಬೇಕು. ನನ್ನ ಮಕ್ಕಳು ಭಾಳನ ಆಸನ್ ಮಾಡವ, ಚೆಂದಾಗಿ ಬದುಕಿ ಭಾಳ ವಯಸ್ಸಿನಾಗೆ ಇಂಥ ಶಿಕ್ಷೆ ಎಲ್ಲ ಕೊಡಬೇಡ ತಾಯಿ. ನಂಗೆ ಸಿಕ್ಕಿರೋ ಅಳಿಯಂದ್ರು ಶಾನ ಒಳ್ಳೆಯವರು, ನನ್ನ ಮಕ್ಕಳನ್ನ ಚೆಂದಾಗಿ ನೋಡ್ಕೋತಾರೆ ಅಂತ ನಂಗೆ ನಂಬಿಕೆ ಐತೆ ಕಣವ್ವ. ನೀನು ನನಗೆ ಆಯುಷ್ಯ ಕೊಡದೇ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಳಿಗೆ ಮಾತ್ರ ಒಳ್ಳೆ ಜೀವನ ಕೊಡವ್ವ. ಈ ಒಂಟಿ ಜೀವನ ನನ್ನ ಕಾಲಕ್ಕೆ ಕೊನೆ ಮಾಡ್ಬಿಡವ್ವ. ಸರಿ ಹೋಯ್ತು. ಅಲ್ಲಿ ನೋಡಿದ್ರೆ ಅಕ್ಕ ಒಬ್ಳೆ ಕೂತಿದ್ದಾಳೆ, ನೀನು ನೋಡಿದ್ರೆ ಇಲ್ಲಿ ಒಬ್ಳೆ ನಿಂತಿದ್ಯಾ. ಏನಾಗಿದೆ ನಿಮ್ಮಿಬ್ರಿಗೂ? ಏನೂ ಇಲ್ಲವೇ, ಮಾದೇಗೌಡ್ರನ್ನ ಆಸ್ಪತ್ರೆಗೆ ಸೇರಿಸೋರಲ್ಲ ಪಾಪ, ಅವ್ರು ಹೆಂಗವರು ಏನು. ನೀನು ಈಗೆಲ್ಲ ಯೋಚನೆ ಮಾಡೋದು ಏನೂ ಆಗಿಲ್ಲ ಅಂತ ಅಕ್ಕ ಹೇಳಿಲ್ವಾ? ಅವ್ವಂದ್ರಿಗೆ ಯೋಚನೆ ಮಾಡೋದ್ರಲ್ಲಿ ಏನು ಖುಷಿನೋ ಏನೋ. ನೋಡು, ಅಕ್ಕನೇ ಫೋನ್ ಮಾಡ್ತಿದ್ದಾಳೆ, ಮಾತಾಡಿ. ಹಲೋ ಅವ್ವ. ನಿಮ್ಮ ಮಾವಾರು ಹೆಂಗವ್ರೆ? ಇವನು ತೊಂದರೆ ಇಲ್ಲ ತಾನೆ? ಆರಾಮಾಗೇ ಇದ್ದಾರವ್ವ. ಆಗಲೇ ಅತ್ತೆ ಜೋರಾಗಿ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಯಾ? ಬೇಸರ ಮಾಡ್ಕೊಂಡ್ರೆ
ಯಾಕೆ ಬೇಸರ ಮಾಡ್ಕೊಂತೀಯ ಅಂತ ನೀನಂತೀಯ. ಯೋಚನೆ ಮಾಡಿರೆ ಅವಂದ್ರಿಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕ್ಯಾಮೆ ಇಲ್ಲ ಅಂತ ನಿನ್ನ ತಂಗಿ ಅಂತಾಳೆ. ಯೋನ್ ಮಾಡಮ್ಮ ಯೋಳು. ಅತ್ತೆಗೆ ಬೇಜಾರಾಗಬಾರ್ದು ಅಂತ ಮುಚ್ಚಿಟ್ಟಿದ್ದ ವಿಷಯ ನನಗೆ ಉಲ್ಟಾ ಹೊಡಿತಷ್ಟೆ. ಆಗಲೇ ಅವ್ರಿಗೆ ನಿಜ ಏನು ಅಂತ ಗೊತ್ತಿಲ್ಲದೆ ನಮಗೆ ಕೋಪ ಮಾಡ್ಕೊಂಡು ಕೂಗಾಡಿದ್ರು. ಆ ವೀರಭದ್ರನ ಕಡೆಯವ್ರು ಬಂದು ನನಗೆ ಹೀಗೆ ಮಾಡಕ್ಕೆ ಹೇಳಿದ್ರು. ದಯವಿಟ್ಟು ಕ್ಷಮಿಸಿಬಿಡಿ. ಯಪ್ಪ ವೈದ್ಯರುಗಳು ದ್ಯಾವ್ರ ಸಮಾನ ಅಂತಾರೆ, ಅಂಥವ್ರೇ ಹಿಂಗೆ ಮಾಡ್ತಾರ. ಆ ವೀರಭದ್ರ ಅತ್ತೆ ಮೇಲಿರೋ ರಾಜಕೀಯ ದ್ವೇಷನ ಮನೆ ತನಕ ತಂದ್ಬಿಟ್ಟಿದ್ದ. ಮಾವಯ್ಯನ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕ್ಕೆ ಡಾಕ್ಟರ್ ಕೈಲಿ ಅವನೇ ಹೀಗೆಲ್ಲ ಮಾಡಿಸ್ತಿದ್ದ. ಈ ವಿಷಯ ಅತ್ತೆ ಗೊತ್ತಿರಲಿಲ್ಲ. ಆದರೆ ನನಗೆ ಗೊತ್ತಾಗಿದ ತಕ್ಷಣ ನಾನು ಡಾಕ್ಟರ್ನ ಬದಲಾಯಿಸ್ಬಿಟ್ಟೆ. ಈಗ ಬಂಗಾರಮ್ಮವ್ರಿಗೆ ಈ ಎಲ್ಲ ವಿಷಯ ತಿಳಿತಾ? ಹ್ಞೂ ಅವ್ವ. ಹೋಗ್ಲಿ, ನೀನು ಮಾಡಿದ್ದು ಸರಿ ಅದೇ ಅಂತ ಬಂಗಾರಮ್ಮನವ್ರಿಗೆ ಅನ್ನಿಸ್ತಾ? ಮನ್ಸಿಗೆ ಅನಿಸಿರುತ್ತೆ, ಆದರೂ ಅದನ್ನ ಮುಖದಲ್ಲಿ ತೋರಿಸ್ಕೊಳ್ಳಲ್ಲ. ಹೋಗ್ಲಿ ಬಿಡವ, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಮಾವಯ್ಯನ ನಾಳೆ ಡಿಸ್ಚಾರ್ಜ್ ಮಾಡ್ಬೋದೇನೋ. ಹಾಂ, ಈ ಹೊಸಿ ಮನ್ಸಿಗೆ ಸಮಾಧಾನ ಆಯ್ತು ಕಣವ. ನನಗೆ ಗೊತ್ತಿತ್ತು ನೀನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ, ಅದಕ್ಕೆ ನಾನೇ ಕಾಲ್ ಮಾಡಿದೆ. ಸರಿ, ನೀನು ಹುಷಾರು ಕಣವೇ. ಸರಿ ಅವ್ವ, ನೀವು ಹುಷಾರು. ಬಾಯ್. ಯಪ್ಪ, ಲೋಕದಾಗ ಎಂತೆಂಥ ನಡೀತೈತೆ ಬಾ. ಸುತ್ತಮುತ್ತ ಎಂತೆಂಥ ಜನ ಅವ್ರೆ ತಾಯಿ. ಏನಾಯ್ತವ? ನಾನು ಯೋಟೆ ಔಷಧಿ ನೋವಿನೆಣ್ಣೆ ಎಲ್ಲ ಕಳಿಸಿದ್ರು ಅದೇ ಗೌಡ್ರಿಗೆ ಯಾಕೆ ಗುಣ ಆಯ್ತಾ ಇಲ್ಲ ಅಂತ ಅನ್ಕೊಂತಿದ್ದೆ. ಅದಕ್ಕೆ ಕಾರಣ ಅವ್ರು ನೋಡ್ಕೊಂತಿದ್ದ ಡಾಕ್ಟ್ರಿ ಅಂತೆ. ಸದ್ಯ ಸ್ನೇಹಕ್ಕ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವ್ರ ಜೀವನ ಪೂರ್ತಿ ಅದೇ ಡಾಕ್ಟರ್ಗೆ ತೋರಿಸ್ತಿದ್ರು ಅಲ್ವೇನವ? ದಿಗ್ಲಾಯ್ತದೆ ಕೊಂಡ್ರವ. ಜೀವ ಕಾಪಾಡೋ ಡಾಕ್ಟ್ರುಗಳೇ ಬ್ಯಾರ್ಯಾರ ಮಾತು ಕೇಳ್ಕೊಂಡು ಹಿಂಗೆ ತೆಪ್ಪಾಗೆಲ್ಲ ಔಷಧಗಳು ಕೊಟ್ಬಿಟ್ರೆ ಇನ್ನು ಸಾಮಾನ್ಯವ್ರ ಗತಿ ಏನು? ಅದಕ್ಕೆ ಓದಿರ್ಬೇಕು ಅನ್ನೋದು. ಇನ್ನು ಚಂದಕ್ಕೆ ಓದ್ಕ. ಓದ್ತಿರೋರ್ನ ಜನ ದೂರ ಮಾಡ್ತಾರಲ್ವೇನವ? ಅಲ್ಲವೇ, ನಾನು ಹೇಳಿದ್ದನ್ನ ನೀನು ಹಿಂಗೆ ಯಾಕೆ ತಿಳ್ಕೊತಾ ಇದೀಯಾ? ಅಕ್ಕ, ನಿನಗೆ ಓದೋಕ್ಕೆ ಬರೆಯೋಕ್ಕೆ ಬರ್ದೆ ಏನಿಲ್ವಲ್ಲ. ನೀನು ಈಗ ಎಕ್ಸಾಮ್ ಕಟ್ಟಿದ್ರು ಪಾಸ್ ಆಗ್ತೀಯ. ಆದರೆ ಸಿಟಿ ಅವ್ರಂಗೆ ಬದಲಾಗಕ್ಕಾಗಕ್ಕಿಲ್ಲ. ಹೆಂಗೋ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಸ್ನೇಹ ಫೋನ್ ಮಾಡಿದ್ಲಲ್ಲ, ಅಷ್ಟೇ ಸಾಕು. ಈಗ ಸಮಾಧಾನ ಆಯ್ತಾ? ಬಂಗಾರಮ್ಮನವ್ರೇನೋ ಅವಳನ್ನ ಅರ್ಥ ಮಾಡ್ಕೊಂತಾರೆ, ಎಲ್ಲ ಸರಿ ಹೋಯ್ತದೆ. ಆದರೆ ಏನವ? ನಂಗೆ ಗೊತ್ತು, ಆ ಮನೆಯಲ್ಲೇ ರಾಧಾ ಇದ್ದಾರೆ ಅಂತ ತಾನೇ ನಿನ್ನ ಯೋಚನೆ. ವಸಿ ದಿಗ್ಲಾಗಿತ್ತು. ಸ್ನೇಹಂತವ್ ಮಾತಾಡಿದ್ಮ್ಯಾಕೆ ವಸಿ ಪರವಾಗಿಲ್ಲ. ಈಗಿರುವಾಗ ನಾನು ಹೆಂಗೆ ಅವು ಅಂತವ ನನ್ನ ಮನ್ಸಿನಾಗಿರೋ ಸಂಕಟನ ಹೇಳ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.